ಮದುವೆ ಆಗು. ನನ್ನ ಮನಸ್ಸಿಗೆ ಇಷ್ಟ ಆಗುವಂಥ ಹುಡುಗನೇ ನಾನು ಮದುವೆ ಆಗೋದು. ಇದಕ್ಕೆ ನಿಮ್ಮ ಅಭ್ಯಂತರ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಇಲ್ಲ ಮಗಳೇ. ನಿನಗೆ ಇಷ್ಟವಾದ ಹುಡುಗನ್ನೇ ನಾನು ನೋಡಿದ್ದೀನಿ. ಅದು ಬೇರೆ ಯಾರೂ ಅಲ್ಲ, ಜಯಂತ. ನಾನು ಜಾಬಿಗೆ ಅಪ್ಲೈ ಮಾಡಿದ್ದೆ, ಅದು 99% ಆಗುತ್ತೆ ಅಂತ ಹೇಳಿದ್ದಾರೆ. ಹೌದಾ? ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಮೇಘ. ಖರ್ಚಿಗೆ ಅಂತ ಮನೇಲಿ ದುಡ್ಡು ಕೇಳೋಕ್ಕಾಗಬಾರ್ದು. ನಾವು ದುಡ್ಡಿರೋ ದುಡ್ಡಲ್ಲಿ ನಾವು ಹೇಗೆ ಬೇಕೋ ಹಾಗಿರ್ಬೋದು. ಅದ್ರಲ್ಲಿ ಸಿಗೋ ನೆಮ್ಮದಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಕರೆಕ್ಟ್. ಕಷ್ಟಪಟ್ಟು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಅಪ್ಪ ಅಮ್ಮನ ಆಸ್ತಿ ಮೇಲೆ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟಾಗಿ ದುಡಿತೀನಿ ಅಂತಿದ್ದೀರಲ್ಲ, ಅದೇ ನನಗೆ ತುಂಬ ಖುಷಿ ಆಗ್ತಿರೋದು. ಹೌದು ಮೇಘ, ಈ ಹಿಂದೆ ನಾನು ತುಂಬ ತಪ್ಪು ಕೆಲಸಗಳನ್ನು ಮಾಡಿದ್ದೀನಿ. ಕೆಟ್ಟವ್ರು ಸಾಹಸ ಮಾಡಿ ಒಳ್ಳೆ ಪಾಠನೂ ಕಲ್ತಿದ್ದೀನಿ. ಜೀವನ ಅಂದರೆ ಏನು ಅಂತ ಅರ್ಥ ಆಗಿದೆ. ನನ್ನ ಜವಾಬ್ದಾರಿಗಳೇನು ಅಂತ ನಂಗೆ ಗೊತ್ತಾಗಿದೆ ಮೇಘ. ರಾಹುಲ್, ನೀವು ಬೇರೆ ಕಡೆ ಕೆಲಸ ಮಾಡ್ತೀನಿ ಅಂತ ಮನೇಲಿ ಹೇಳಿದ್ದೀರಾ? ಅವ್ರು ಒಪ್ಕೊಂಡ್ರಾ? ಮನೇಲಿ ಇನ್ನೂ ಹೇಳಲಿಲ್ಲ. ಆದರೆ ಅಡ್ಡದಾರಿ ಹಿಡಿದಿದ್ದವನು ಕಷ್ಟಪಟ್ಟು ದುಡಿತಾನೆ ಅಂದರೆ ಯಾರಿಗೆ ತಾನೇ ಖುಷಿಯಾಗಲ್ಲ. ಖಂಡಿತ ಒಪ್ಕೋತಾರೆ. ನಿಮ್ಮ ಮೇಲೆ ನನಗೊಂದು ನಂಬಿಕೆ ಇದ್ದೇ ಇತ್ತು. ನೀವು ಬದಲಾಗ್ತೀರಾ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಇಷ್ಟೊಂದು ಬದಲಾಗ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ. ನಿನಗೋಸ್ಕರ ಮೇಘ ನಾನು ಬದಲಾಗಿದೆ, ನಿನ್ನಿಂದ. ಯಾಕಂದರೆ ನನ್ನ ಮನಸ್ಸನ್ನ ಅಷ್ಟೊಂದು ಸೆಳೆದವಳು ನೀನು. ನಿಂಗೆ ನೋವು ಮಾಡಬಾರ್ದು, ನಿಂಗೆ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು ಅಂತ ನನ್ನ ಮನಸ್ಸು ಪದೇ ಪದೇ ಹೇಳ್ತಿತ್ತು. ಅದಕ್ಕೆ ನನ್ನ ಕೆಟ್ಟ ಫ್ರೆಂಡ್ಸ್ನೆಲ್ಲ ಬಿಟ್ಟು ನನ್ನ ಪಾಡಿಗೆ ನಾನಿದ್ದೀನಿ. ಇನ್ಮೇಲೆ ನೀನು ನಾನು ಸೇರ್ತಿರೋ ಕೆಲಸ ಎರಡೇ ನನ್ನ ಪ್ರಪಂಚ. ಥ್ಯಾಂಕ್ಸ್ ಮಯೂರಿ, ಕೊನೆಗೂ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ಕೆ. ಜಯನ್, ನಿನ್ನ ಪ್ರೀತಿನ ನಾನು ಯಾವಾಗಲೂ ಅರ್ಥ ಮಾಡ್ಕೊಂಡಿದ್ದೀನಿ. ಸಿಚುವೇಶನ್ಸ್ ನಮ್ಮಿಬ್ಬರನ್ನ ದೂರ ಮಾಡಿತ್ತು ಅಷ್ಟೇ. ಮಯೂರಿ, ಈ ಕ್ಷಣದಿಂದ ನಾನು ನಿನ್ನ ರಾಣಿ ತರ ನೋಡ್ಕೋತೀನಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ, ಕಾಲ್ನೆಲ್ಲ ಕೂರ್ದಲ್ಲೇ ಇರೋ ರೀತಿ ನೋಡ್ಕೋತೀನಿ. ಸಾಕು ಸಾಕು ಸಾಕು, ಪ್ರಾಕ್ಟಿಕಲ್ ಆಗಿ ಮಾತಾಡು. ಸ್ವಲ್ಪ ಓವರ್ ಆಯ್ತು ಅಂತ ಅನ್ಸ್ಲಿಲ್ಲ? ಹಲೋ, ನಾನು ಪ್ರಾಕ್ಟಿಕಲ್ ಆಗೇ ಮಾತಾಡ್ತಿರೋದು. ಇನ್ನೇನು ಸುಳ್ಳು ಅನ್ಕೊಂಡ್ಯಾ? ಇವಾಗ ನಾನು ಏನ್ ಮಾತಾಡಿದ್ನೋ ಮುಂದೇನೂ ಅದೇ ರೀತಿ ನಡ್ಕೋತೀನಿ. ನನ್ನ ಫ್ರೆಂಡ್ಸ್ ಹೇಳೋದನ್ನ ಕೇಳಿ ಈ ಮಾತುಗಳ ಬಗ್ಗೆ ನಂಬಿಕೆನೇ ಇಲ್ದಂಗಾಗಿದೆ ನಂಗೆ. ಫ್ರೆಂಡ್ಸ್ ಹತ್ರ ನಮಗೆ ಉಪಯೋಗ ಆಗೋ ವಿಷಯ ಮಾತ್ರ ತಿಳ್ಕೋಬೇಕು. ಕೆಲ್ಸಕ್ಕೆ ಬರ್ದಲ್ಲೇ ಇರೋ ವಿಷಯನ ಕೇಳಿಸ್ಕೊಳ್ಳೇಬಾರ್ದು. ಓ ಹೌದಾ? ನನಗೆ ಗೊತ್ತೇ ಇರಲಿಲ್ಲ. ಜಯಂತ್, ಮದುವೆ ಆಗ್ತಿದ್ದೀವಿ. ಸೀರಿಯಸ್ನೆಸ್ ಇದ್ರೆ ಒಳ್ಳೇದು. ಸರಿ, ಇನ್ ಮುಂದೆ ಸೀರಿಯಸ್ ಆಗೇ ಇರ್ತೀನಿ. ಇಷ್ಟು ಸೀರಿಯಸ್ನೆಸ್ ಸಾಕ? ಹೌದಾ? ಈಗಲೇ ಹೋಗಿ ದೊಡ್ಡಪ್ಪನ ಹತ್ರ ಈ ಮದುವೆ ಬೇಡ ಅಂತ ಹೇಳ್ತೀನಿ. ಅಮ್ಮ ಮಾಕಾಣಿ, ನಿನ್ನಂತೂ ನಂಬಕ್ಕಾಗಲ್ಲ. ಹೇಳಿದ್ರು ಹೇಳ್ಬಿಡ್ತೀಯ. ಜಯಂತ್, ನೀನ್ ಯಾಕೆ ಕೆಲ್ಸಕ್ಕೆ ಟ್ರೈ ಮಾಡಬಾರ್ದು? ಅಯ್ಯೋ, ನೀನೇ ಹೇಳ್ಬಿಟ್ಯಾ? ನಿನಗೆ ಸರ್ಪ್ರೈಸ್ ಕೊಡೋಣ ಅಂದ್ರೆ ಅಂದ್ರೆ ಈಗಾಗ್ಲೇ ಜಾಬ್ ನೋಡಿದ್ದೀನಿ. ಆಲ್ಮೋಸ್ಟ್ ಕನ್ಫರ್ಮ್ ಆಗೋ ತರ ಇದೆ. ರಿಯಲಿ? ಕಂಗ್ರಾಟ್ಸ್. ನನಗೆ ಕೆಲಸ ಸಿಕ್ಕಿದ್ಮೇಲೆ ನಾನು ಮೊದ್ಲಿನ ತರ ಮನೇಲೇ ಇರಕ್ಕಾಗಲ್ಲ. ಬೆಳಿಗ್ಗೆ ಹೋಗಿ ಸಂಜೆ ಬರ್ಬೇಕಾಗತ್ತೆ. ಆಮೇಲೆ ನೀನು ಅಷ್ಟೇ, ಕಾಲೇಜು ಯೂನಿವರ್ಸಿಟಿ ಪ್ರೋಗ್ರಾಮ್ಸ್ ಅಂತ ಬ್ಯುಸಿ ಆಗೋಗ್ತೀಯ. ನೀನನ್ನು ಹೇಗೆ ಹಿಡ್ದಿಟ್ಕೊಳ್ಳೋದು? ಇದು ಒಳ್ಳೆ ಕತೆ ಆಯ್ತಲ್ಲ. ನಾನೇನ್ 24 ಗಂಟೆ ಅಲ್ಲೇ ಇರ್ತೀನ? ನನಗೂ ಮನೆ ಸಂಸಾರ ಅನ್ನೋ ಜವಾಬ್ದಾರಿ ಇರುತ್ತಲ್ವಾ? ಸರಿ, ಮದ್ವೆ ಆದ್ಮೇಲೆ ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಯಾಕೆ ಹೋಗ್ಬೇಕು? ಇಲ್ಲೇ ಇರೋಣ. ಅಯ್ಯೋ, ಅದಾಗಲ್ಲ. ಹನಿಮೂನು? ಜಯಂತ್, ಮೊದಲು ಮದುವೆ ಅನ್ನೋದಾಗ್ಲಿ. ಈಗಲೇ ಮದುವೆ ಮಂಟಪದಲ್ಲಿ ತಾಳಿ ಕಟ್ಟೋ ಟೈಮಲ್ಲಿ ಆಗಿರೋ ಅನಾಹುತ ನೋಡಿಲ್ವಾ? ಮಯೂರಿ, ಪಾಸಿಟಿವ್ ಆಗಿ ಯೋಚನೆ ಮಾಡು. ಮದ್ವೆ ಹತ್ರ ಇದೆ. ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದೀನಿ. ಆದ್ರೆ ಮದ್ವೆ ಚೆನ್ನಾಗಾಗ್ಲಿ ಅನ್ನೋ ಆಸೆ ನನಗೂ ಇರುತ್ತಲ್ವಾ? ಖಂಡಿತ ಆಗುತ್ತೆ. ನಾವ್ ಹೀಗೆ ಡಿಸ್ಕಸ್ ಮಾಡ್ತಿದ್ರೆ ನಾವಿಬ್ರು ಡೆಫಿನೆಟ್ ಆಗಿ ಜಗಳ ಮಾಡ್ತೀವಿ.
ಹೀಗೆ ನಗ್ನಗ್ತಾ ಇರು, ತುಂಬ ಚೆನ್ನಾಗಿ ಕಾಣ್ತೆ. ನೀನು ಅಷ್ಟೇ ಸಪ್ಪೆ ಮುಖ ಮಾಡ್ಕೊಂಡಿರ್ತೀಯಲ್ಲ, ಹಾಗಿರ್ಬೇಡ, ಕೊರಡಿ ತರ ಕಾಣ್ತೀಯ. ಬಾ ಸುತ್ತಾಡ್ಕೊಂಬರೋಣ. ಕಂಗ್ರ್ಯಾಚುಲೇಷನ್ಸ್. ಅಂತ ಒಳ್ಳೆ ಕಡೆ ಜಾಬ್ ಸಿಕ್ತು. ಈ ಬಿಸ್ನೆಸ್ಸು ಡೀಲು ಇದೆಲ್ಲ ಬಿಟ್ಬಿಟ್ಟೆ. ನಿಜ ಹೇಳಬೇಕು ಅಂದರೆ ನಿನಗೆ ಕೆಲಸದ ಅವಶ್ಯಕತೆನೇ ಇರಲಿಲ್ಲ. ಕೂತ್ ತಿಂದರೂ ಕರಗದೆ ಇರೋಷ್ಟು ಆಸ್ತಿ ಇದೆ. ಅಷ್ಟೊಂದು ಶ್ರೀಮಂತರಪ್ಪ ನೀವು, ಅದರಲ್ಲಿ ಕೆಲಸ ಬೇಕಿತ್ತಾ? ಆ್ಯಕ್ಚುಲಿ ಮನೇಲಿ ಅದನ್ನೇ ಹೇಳಿದರು. ಬಟ್ ಸುಮ್ಮನೆ ಕೂತ್ರೆ ಮೈಂಡ್ ಡೈವರ್ಟ್ ಆಗುತ್ತೆ, ಮತ್ತೆ ತಪ್ಪದಾರಿ ಹೋಗೋ ಅಪಾಯನೂ ಇರುತ್ತೆ. ಅದಕ್ಕೆ ಜಾಬ್ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಇದ್ದರೆ ಲೈಫಲ್ಲಿ ಸೀರಿಯಸ್ನೆಸ್ ಬರುತ್ತೆ. ಅದಕ್ಕೆ ಡಿಸಿಷನ್ ತಗೊಂಡೆ. ದಟ್ಸ್ ಗ್ರೇಟ್ ಕಣೋ. ಆ ದೇವ್ರ ದಯೆಯಿಂದ ನನಗೊಂದು ಒಳ್ಳೆ ಕೆಲಸ ಸಿಕ್ತು. ಆಗಾಗ ಫಾರಿನ್ಗೆ ಹೋಗ್ಬೇಕಾಗತ್ತೆ. ನನ್ನ ಜೊತೆ ಮಯೂರಿನೂ ಕರ್ಕೊಂಡೋಗಿ ಈ ಉಳ್ದಿರೋ ಲೈಫ್ನ ಎಂಜಾಯ್ ಮಾಡಬೇಕು. ಅಂತೂ ದೊಡ್ಡ ಯುದ್ಧ ಗೆದ್ದಾಗಾಯ್ತು ನಮ್ಮಿಬ್ರು ಲೈಫು. ನಾವು ಇಷ್ಟಪಟ್ಟಿರೋ ನಮ್ಗೆ ಸಿಗೋದು ಅಂದರೆ ಅದೊಂಥರ ಯುದ್ಧನೇ ಅಲ್ವಾ? ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ನೋವು ದ್ವೇಷ ಏನೂ ಇರಲ್ಲ, ಬರೀ ಪ್ರೀತಿನೇ ತುಂಬಿರುತ್ತೆ. ಮೇಘ, ಏನೇ ನಿಂದು? ನಿದ್ದೆ ಮಾಡ್ತಿದ್ದವಳನ್ನ ಬಂದು ಎಪ್ಪಿಸ್ಕೊಂಡು ಬಂದಿದ್ಯಲ್ಲ. ನಿಂಗೊಂದು ಸರ್ಪ್ರೈಸ್ ಇದೆ, ನೋಡಿದ್ರೆ ಸಖತ್ ಖುಷಿ ಪಡ್ತೀಯಾ. ಅಯ್ಯೋ, ನಿಂತ್ಕೋ, ಕೈ ತೆಗಿಲ್ಲ. ಬೇಗ ರೆಡಿ? ಪ್ಲೀಸ್ ಮೇಘ. ಸರ್ಪ್ರೈಸ್. ಡ್ಯಾಡಿ, ಮಿಸ್ಡ್ ಯು ಸೋ ಮಚ್ ಡ್ಯಾಡಿ. ಮೀ ಟು ಸ್ವೀಟ್ ಹಾರ್ಟ್. ಯಾವಾಗ ಬಂದ್ರಿ? ನಾನು ಆಗ್ಲೇ ಬಂದೆ. ಯಾಕೆ ಹೇಳಿಲ್ಲ? ನಾನೇ ಮೇಘನ್ ಹೇಳಿದೆ, ಬೆಳಗ್ಗೆಯಿಂದ ಪರ್ಚೇಸಿಂಗ್ ಪಾರ್ಲರ್ ಅಂತ ಓಡಾಡಿ ಸುಸ್ತಾಗಿರ್ತಾಳೆ, ಮಲಗಲಿ, ಎಪ್ಸೋದ್ ಬೇಡ ಅಂತ. ಏನ್ ಸುಸ್ತು ಡ್ಯಾಡಿ? ಐ ಆಮ್ ಸೀಯಿಂಗ್ ಯು ಆಫ್ಟರ್ ಸಚ್ ಅ ಲಾಂಗ್ ಟೈಮ್. ಒಂದ್ ರಾತ್ರಿ ನಿದ್ದೆ ಕೆಟ್ರೆ ಏನೂ ಆಗಲ್ಲ. ನಾನು ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ, ಬನ್ನಿ. ನೋಡ, ಈ ಬ್ಯೂಟಿಗೆ ಸ್ಲೀಪ್ ತುಂಬಾ ಇಂಪಾರ್ಟೆಂಟ್. ನಾಳೆ ಇಟ್ಸ್ ಅ ಬಿಗ್ ಡೇ ಫಾರ್ ಯು ಅಲ್ವಾ? ಈಗ ಹೋಗಿ ಮಲ್ಕೊಳ್ಳಿ, ನಾಳೆ ಮಾತಾಡೋಣ. ಓಕೆ, ಗುಡ್ ನೈಟ್. ಗುಡ್ ನೈಟ್ ಪುಟ್ಟ. ಗುಡ್ ನೈಟ್ ಡ್ಯಾಡಿ. ಹೇಳು ಡಾಕ್ಟರ್ ಆಂಟಿ. ಜಯಂತ ಮಯೂರಿಗೂ ಮದ್ವೆನಾ? ಮದ್ವೆ ನಡೆಯೋಕ್ಕೆ ನಾನು ಬಿಡ್ತೀನಿ ಅಂದ್ಕೊಂಡಿದ್ದೀರಾ? ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಮದುವೆ ಅರೇಂಜ್ ಮಾಡ್ಕೊಂಡಿದ್ದೀರಾ? ಇಲ್ಲ, ನಾನು ಸುಮ್ಮನೆ ಇರಲ್ಲ. ನಾನು ಏನು ಅನ್ನೋದನ್ನು ತೋರಿಸ್ತೀನಿ.
ಜಯಂತ, ನೀನು ಕ್ಷಣ ಕ್ಷಣಕ್ಕೂ ನರಳಬೇಕು. ಚಾರು, ನಾನು ಮದುವೆ ಆಗ್ತೀನಿ ಬಾ ಅಂತ ಕರಿಬೇಕು. ಹಾಗೆ ಮಾಡ್ತೀನಿ, ನೋಡ್ತೀನಿ. ಜಯಂತ, ಮಯೂರಿನ ಮದುವೆ ಆಗ್ತೀಯಾ? ಅವಳಿದ್ರೆ ತಾನೇ ನೀನ್ ಮದುವೆ ಆಗೋದು. ಅಣ್ಣ ಅಣ್ಣ, ಏನು ಅವಿನಾಶ್, ಇಷ್ಟು ಬೇಗ ಸಿದ್ಧ ಆಗ್ಬಿಟ್ಟಿದ್ದೀರಿ? ಹೌದಣ್ಣ, ಅದಕ್ಕೆ ಕಾರಣ ಇದೆ. ನನ್ನ ಹೆಂಡತಿ ಹೋದ್ಮೇಲೆ ಮಯೂರಿ ಸಂಪೂರ್ಣ ಜವಾಬ್ದಾರಿ ನೀವೇ ವಹಿಸ್ಕೊಂಡಿದ್ದೀರಿ. ಒಂದು ಒಳ್ಳೆ ಹುಡುಗನ ನೋಡಿ ಮದುವೆನೂ ಫಿಕ್ಸ್ ಮಾಡಿದ್ದೀರಿ. ಆ ಜವಾಬ್ದಾರಿನೂ ನನಗೆ ಕೊಡಲಿಲ್ಲ. ಇವತ್ತು ಅವಳು ಮದುವೆ ದಿನ, ಕಡೆ ಪಕ್ಷ ಸಣ್ಣ ಸಣ್ಣ ಕೆಲಸಗಳೇನಿರುತ್ತೋ ಅದಾದರೂ ಮಾಡೋಣ ಅಂತ. ಅದರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅದಕ್ಕೆ ಬೇಗ ರೆಡಿ ಆಗಿಬಿಟ್ಟೆ. ನಾನು ಹೋಗಿರ್ತೀನಿ, ನೀವೆಲ್ಲರೂ ನಿಧಾನಕ್ಕೆ ಬನ್ನಿ. ನಿಮ್ಮ ಮನಸ್ಸಿಗೆ ಸಂತೋಷ ಸಿಗುತ್ತೆ ಅನ್ನೋದಾದ್ರೆ ನಾನು ಯಾಕೆ ಅದಕ್ಕೆ ಅಡ್ಡಿಪಡಿಸ್ಲಿ? ನೀವು ನಡೀರಿ, ಹಿಂದೆನೆಲ್ಲ ಬರ್ತೀನಿ. ಸುಮತಿ, ಮೀನಾಕ್ಷಿ, ರೆಡಿನಾ? ರೆಡಿ ಇದ್ದಾನೆ.
ಬಂದೆ ಮಾವ. ಹೆಣ್ಮಕ್ಳು ಸಿದ್ಧ ಆಗಿದ್ದಾರೆ, ನೀನೇ ಸಿದ್ಧ ಆಗಿಲ್ವಲ್ಲ ಇನ್ನು. ಎಲ್ಲ ತಗೊಂಡಿದ್ದೀರಾ? ಏನು ಮರ್ತಿಲ್ಲ, ಹೊರಡ್ಬೋದಾ? ಇವರು ಅವಿನಾಶ್ ಅವರಲ್ಲಿ ಹೇಳೋದು ಮಾಡ್ಬಿಟ್ಟು ಅವರು ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋದ್ರು. ಅಲ್ಲಿ ಏನಾದ್ರು ಸಣ್ಣ ಪುಟ್ಟ ಕೆಲಸ ಇದ್ರೆ ಮುಗಿಸ್ತೀನಿ ಅಂತ. ಒಬ್ಬರೇ ಯಾಕೆ ಅಂತ ಪಶುಪತಿನೂ ಅವ್ರ ಜೊತೆ ಕಳಿಸಿದ್ದೀನಿ. ಒಳ್ಳೇದಾಯ್ತು. ರಾಹುಲ್ ಏನನ್ನಪ್ಪ? ಕಾಲ್ ಮಾಡಿದೆ ಮಾವ. ರಾಹುಲ್ ರಾಜೀವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬರ್ತಾರಂತೆ. ಒಳ್ಳೇದು, ನಡೀರಿ, ಗೊತ್ತಾಗ್ತದೆ. वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಶುಭ ಸಮಾರಂಭ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಮಹಾಗಣಪತಿಗೆ ಪೂಜೆ ಮಾಡಿ ಅಕ್ಷತೆನ. ನಿಮ್ಮ ಮನೆ ದೇವರನ್ನೆಲ್ಲ ಬೇಡ್ಕೊಂಡು ನಿಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ಈ ಹಾರಗಳನ್ನು ಬದಲಾಯಿಸ್ಕೊಳ್ಳಿ. ಹುಡುಗಿ ಹಣೆಗೆ ಕುಂಕುಮ ಇಡಪ್ಪ. ಇಷ್ಟ ದೇವತಾನ ಪ್ರಾರ್ಥನೆ ಮಾಡಿಕೊಂಡು ಅರ್ಶಿನ ಕುಂಕುಮ ಪೂಜೆ ಮಾಡಿ. ओम महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। सर्वमंगलमांगल्ये शिवे सर्वार्थसाधके। ಸೂರ್ಯಾದಿ ದೇವತೆಗಳಿಂದ ನಿಮಗೆ ಆಶೀರ್ವಾದ ಸಿಕ್ಕಲಿ ಅಂದ್ಬಿಟ್ಟು ನವಗ್ರಹ ದೇವತೆಗಳನ್ನ ಬೇಡ್ಕೊಳ್ಳಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ.
ನಮಸ್ತಸ್ಯೈ 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 ನಮೋ ನಮಃ. ದೇವತಾ ಸನ್ನಿಧಿ ಶ್ರೀ ಲಕ್ಷ್ಮೀ ನರಸಿಂಹನ ಧ್ಯಾನ ಮಾಡ್ತಾ ಅಗ್ನಿದೇವನ್ನ ಆಹ್ವಾನ ಮಾಡಬೇಕು. ಅಗ್ನಿದೇವಗೆ ಪ್ರಾರ್ಥನೆ ಮಾಡಿ. ವೈಶ್ವಾನರಾಯ ವಿದ್ಮಹೇ ಲಾಲಿಲಾಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಓಂ ಶ್ರೀ ಅಗ್ನಿದೇವಾಯ ನಮಃ. ಅಕ್ಷತೆ ಪೂಜೆ ಮಾಡಿ ಅಗ್ನಿದೇವನಿಗೆ. ಬುದ್ಧಿ, ಬಲ, ಯಶಸ್ಸು, ಆರೋಗ್ಯ ಎಲ್ಲ ಕೊಡು ಮಹಾದೇವ ಅಂತ ಕೇಳ್ಕೊಳ್ಳಿ ಅಗ್ನಿದೇವನ್ನ.